ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಈಗ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಇದೊಂದು ಕೂಡ ಇದು ಮಾತ್ರ ಎಷ್ಟು ದುಡ್ಡು ಹೋಗುತ್ತೆ ಈಗ ಒಂದೊಂದು ಪೆನ್ಷನ್ಗೆ ಒಂದು ಬೇರೆ ಬೇರೆ ಸರ್. ಇದರ ತನಕ ಒಂದು 600 ಇದೆ ಸರ್. ಮತ್ತೆ 1100 ಒಂದು PHP-ದೊಳಗ 700 ಇದೆ. 75 ಬಿಲೋ ಇದ್ರೆ 1100, ಆಮೇಲೆ 1400, ಮತ್ತೆ 800 OAP. ಸಂಧ್ಯಾ ಸುರಕ್ಷೆಗೆ ಎಷ್ಟು ಹೋಗುತ್ತೆ? 1200. 800 ರೂಪಾಯಿ. PH ನೀವೇ ಕೊಡ್ತೀರಾ? ಹ್ಯಾಂಡಿಕ್ಯಾಪ್ಗೆ ಹ್ಯಾಂಡಿಕ್ಯಾಪ್ ನೀವೇ ಕೊಡ್ತೀರಾ? ಎಷ್ಟು ಹೋಗುತ್ತೆ ಅದು? 2000 ಬರುತ್ತೆ. ತಿಂಗಳ ಹೋಗ್ತಾ ಇದೆ. ಯಾವ್ದು ಅರಿಯರ್ಸ್ ಇಲ್ವಾ? ಇಲ್ಲ, ಯಾವ್ದು ಇಲ್ಲಮ್ಮ. ಪಕ್ಕ ಮಾಹಿತಿ ಕೊಡಿ. ಅರಿಯರ್ಸ್ ಮೊದಲು ನಮ್ಮಲ್ಲಿ ಇರ್ತಿತ್ತು. ಈಗ ಆನ್ಲೈನ್ DBT ಆದಾಗಿಂದ ಸರ್, K2 ಆದಾಗಿಂದ ನಾವೇನ್ ಮಾಡಲ್ಲ ಸರ್. ಓನ್ಲಿ ಆನ್ಲೈನ್ ನಲ್ಲಿ ಅರ್ಜಿ ಬರುತ್ತೆ. ನಾವು VRO ಸಮಯೋಜನೆ ಕಾಂಟ್ಯಾಕ್ಟ್ ನಂಬರ್ ನಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರನ್ನ? ಯಾಕೆ ಹೋಗಲ್ಲ? ನೀವು ಕೊಡಿ. ನೀವು ಫಸ್ಟ್ ನಾನು ಹೋಗುತ್ತಾ ಇಲ್ವ ಅಂತ ನಾನು ಚೆಕ್ ಮಾಡ್ಕೊಂತೀನಿ. ಕರೆಕ್ಟಾ? ಕೊಟ್ಬಿಡಿ ಈಗ. ಸರ್, ಅವ್ರು ಕರ್ಕೊಂಡ್ಬಂದಿದ್ದು ಹೊರಗಿಂದ ತಮಿಳ್ನಾಡು ತೋರಿಸ್ತೀನಿ. ಬರ್ತೀನಿ ನಾನು. ಕೆಲಸ ಮಾಡೋದು ಬಿಡ ಸೆಕೆಂಡರಿ. ಪ್ರೈಮರಿ ನೀಡ್ಸ್ ಕೊಡ್ಬೇಕಲ್ಲ ಪಬ್ಲಿಕ್ ಗೆ. ನೀವು ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಡ್ಲಿಲ್ಲ, ಕುಡಿಯೋದಕ್ಕೆ ನೀರು ಮುಲಾಜೆ ಇಲ್ಲ. ಇಲ್ಲೇನ್ ನಾವು ನಮ್ಮನೆ ಸ್ವಂತ ಕೆಲಸಕ್ಕೆ ಬಂದಿಲ್ಲ ಅಲ್ವಾ? ಮುಗು ಕೊಡದಂಗೆ ಕೇಳ್ರಿ ಡೈರೆಕ್ಟ್ ಆಗಿ. ಅವ್ರಿಗೆ ಆಯಪ್ಪನೇ ಆನ್ಸರ್ ಮಾಡಿ. ಅದೇನು ಆನ್ಸರ್ ಮಾಡ್ಕೊಂಡು ಮಾಡಿ. ಏನ್ ಮಾಡ್ತಿದ್ರು ಮೇಡಮ್? ಇಲ್ಲಿ ಇವರು ರಾಜ್ಕುಮಾರ್ ಅವ್ರ ಕರೀರಿ. ಭೂಮಿನ ಇದು ಇಲ್ಲ ಸೆಕ್ಷನ್ ಹೋಗೋಣ. ಏಮ್ಮ ನಿಮ್ಮ EST ಇಲ್ಲಿ ಸಿಬ್ಬಂದಿಗಳ ಮೇಲೆ ಎಷ್ಟು ಕಂಪ್ಲೇಂಟ್ಗಳಿದ್ದಾವೆ, ಎಷ್ಟು ಡಿ ನಡೀತಾ ಇದಾವೆ, ಎಷ್ಟು ಪೆಂಡಿಂಗ್ ಇದೆ? ಕೆಲವು ಟ್ರಾನ್ಸ್ಫರ್ ಆದ್ರೂ ರಿಲೀವ್ ಆದ್ಮೇಲೆ ಎಷ್ಟು ಜನ ಇದ್ದಾರೆ? ಕರೆಕ್ಟಾ? ಆತರ ಇದಾರ? ಟ್ರಾನ್ಸ್ಫರ್ ಆಗಿರುತ್ತೆ, ರಿಲೀವ್ ಆಗಿರಲ್ಲ. ನೀವು ಸುಮ್ಮನೆ ಯಾರಮ್ಮ? ಏನ್ ಹೆಸರು ಅದು? ಮಂಜುನಾಥ್. ಯಾಕಾಗಿಲ್ಲ? ಇನ್ ಆರ್ಡರ್ ಚೇಂಜ್ ಆಗಿದ್ಯಾ? ಮತ್ತೆ ಏನ್ ಮಾಡುತ್ತೆ? ಅವ್ರು ಆದೇಶ ಮಾಡಿದವ್ರಿಗೆ ಬೆಲೆ ಇಲ್ವಾ? ಸುಮ್ನೆ ಮಾಡಿ ಬಿಡ್ತಾರೇನು ಅವರು? ನೀವು ರಿಲೀವ್ ಮಾಡಿ ಕಂಪ್ಲೇಂಟ್ಸ್ ಕೊಡ್ಬೇಕಲ್ಲ ಯಜಮಾನ್ ನೀವು. ರಾಜ್ಕುಮಾರ್ ಮೊದಲನೇದಾಗಿ ನಮಸ್ಕಾರಗಳು. ಮಾನ್ವಿ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯ ಮಾನ್ವಿ. ಇಲ್ಲಿ ಯಾವುದೇ ಇಲಾಖೆ ಆಗಲಿ, ಯಾವುದೇ ರೀತಿಯ ಸಾರ್ವಜನಿಕರಿಗೆ ವ್ಯವಸ್ಥೆಗಳಿಲ್ಲ. ಕುಡಿಯೋ ನೀರಾಗಲಿ, ಆಸನ ವ್ಯವಸ್ಥೆ ಆಗಲಿ, ಪಾರ್ಕಿಂಗ್ ಆಗಲಿ, ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ವಿಶೇಷವಾಗಿ ಆಹಾರ ಇಲಾಖೆ, ಕಂದಾಯ ಇಲಾಖೆಗಳಲ್ಲಿ ಅತ್ಯಂತ ಭ್ರಷ್ಟಾಚಾರ ಇಲಾಖೆ ಅಂದರೆ ಮಾನ್ವಿ ತಾಲೂಕು. ವಿಶೇಷವಾಗಿ ಶಾಸಕರು, ಅಧಿಕಾರಿಗಳು ಇಲ್ಲಿ ಗಮನ ಹರಿಸಬೇಕು. ತೊಂದರೆ ಎಲ್ಲಿದೆ, ಸಮಸ್ಯೆ ಎಲ್ಲಿದೆ? ಕರ್ನಾಟಕ ಸರ್ಕಾರ ಬೇಕಾದಷ್ಟು ಸೌಲಭ್ಯಗಳು ಕೊಡ್ತಾ ಇದೆ, ಆದರೆ ಅಧಿಕಾರಿಗಳಿಂದ ನಮಗೆ ಸಾರ್ವಜನಿಕವಾಗಿ ಮುಟ್ತಾ ಇಲ್ಲ. ವಿಶೇಷವಾಗಿ ದಂಡಾಧಿಕಾರಿಗಳು ಇದನ್ನು ಗಮನ ಹರಿಸಬೇಕು. ಆಹಾರ ಇಲಾಖೆಯಲ್ಲಿ ಬಹಳ ದೊಡ್ಡವಾಗಿ ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಇದ್ದಾರೆ. ಅಧಿಕಾರಿಗಳು ಮುಚ್ಚು ಹಾಕಲಿ ಸರ್. ಇಲ್ಲಿ ಲೋಕಲ್ ಇರುವಂಥ ರಾಜಕೀಯ ವ್ಯಕ್ತಿಗಳು ಶಾಸಕರಿಗೆ ಮುಟ್ಟಿಸ್ರಿ, ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ರಿ. ಇದು ವಾಕ್ ಸ್ವಾತಂತ್ರ್ಯ, ಸ್ವತಂತ್ರ ರಾಷ್ಟ್ರ, ಸ್ವತಂತ್ರ ದೇಶ. ಪ್ರಶ್ನೆ ಮಾಡುವ ಹಕ್ಕು ಎಲ್ಲರಿಗಿದೆ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಜವಾಬ್ದಾರಿಗಳು ನಮ್ಮಲ್ಲಿವೆ. ನೀವು ನಿಮ್ಮ ಜವಾಬ್ದಾರಿ ವಹಿಸ್ರಿ, ನಾವು ನಮ್ಮ ಜವಾಬ್ದಾರಿ ವಹಿಸ್ತೀವಿ. ದಯವಿಟ್ಟು ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದಾಗಲಿ ತೊಂದರೆ ಕೊಡಬೇಡಿ. ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಕೇಳ್ತೇನೆ. ಲೋಕಾಯುಕ್ತರು ಇವತ್ತೇನು ಬಂದಿರಲ್ಲ, ತಾವು ಬಂದು ಹೋದ ನಂತರ ಇಲ್ಲಿ ಪ್ರಗತಿ ಆಗಬೇಕು. ಅದನ್ನು ನಾವು ನಿಮ್ಮಿಂದ ಒಂದು ವಿನಂತಿ ಮಾಡ್ತಿದ್ದೀವಿ.
ಅಲ್ಲ ನಾವೀಗ ರೈತರು ನಮ್ಮ ಕೆಲಸನ ನಾವು ದೂರು ಕೊಡೋ ಕೆಲಸನ ಮಾಡಿದೀವಿ. ನೋಡೋಣ ಈಗ ಈ ಲೋಕಾಯುಕ್ತರು ಸಾಹೇಬರಿಂದನ ಇವತ್ತು ತಾಲೂಕಲ್ಲಿ ಇರತಕ್ಕಂಥ ರೈತರಿಗೆ ಏನು ಪಾಣಿಯಲ್ಲಿ ಆಗ್ತಂಥ ಕ್ರಯ ಆಗಿರ್ಬೋದು, ಪೋತಿ ವಿರಾಸನ ಆಗಿರ್ಬೋದು, ನಮಗೆ ಸರ್ಕಾರಿ ಸೌಲಭ್ಯಕ್ಕೆ ಬರತಕ್ಕಂಥ ಎಲ್ಲ ಯೋಜನೆ ದಾಖಲಾತಿಗಳು ಸಕಾಲದಲ್ಲಿ ಮೂಡ್ತವೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಲೋಕಾಯುಕ್ತರು ಯಾವ ರೀತಿ ತೀರ್ಮಾನ ತಗೊತಾರೆ ಅಂತೇಳಿ ಇವತ್ತು ಕಾದು ನೋಡುವಂಥ ಕಾಯಕಕ್ಕೆ ನಾವು ಬಂದಿದ್ದೀವಿ. ಸರ್ ನಮಸ್ತೆ, ನನ್ನ ಹೆಸರು ಒಳ್ಳೆಯಪ್ಪ ಕಿಸಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನ್ ತಾಲೂಕು ಸರ್ ಮಾನವಿಯಿಂದ. ಸರ್ ಇಲ್ಲೇನಿದೆ ಸರ್, ತಾಲೂಕು ದಂಡಾಧಿಕಾರಿಗಳು ಈ ಕಚೇರಿ ಸರ್, ಈಗ ಅವರು ಲೋಕಾಯುಕ್ತರು ಇವತ್ತು ಮಧ್ಯಾಹ್ನದಾಗ ಭೇಟಿ ಕೊಟ್ಟರು ಸರ್. ಏನಪ್ಪದು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸರ್ ನೋಡ್ರಿ, ಇಲ್ಲಿ ಬರುವಂಥ ಏರಿಂಗ್ ಬರುವಂಥ ವ್ಯಕ್ತಿಗಳಿಗೆ, ರೈತರಿಗಾಗಲು, ಅಂಗವಿಕಲರಿಗಾಗಲು, ಮಹಿಳೆಯರಿಗಾಗಲು ಶೌಚಾಲಯ ಅಂತ ಹೇಳಿವಿ ಸರ್. ಈಗ ಅದು ಒಂದು ಚೇರ್ ಇಲ್ಲ ಸರ್. ಮತ್ತು ಆಮೇಲೆ ಯಾವುದೇ ಕಾರಣಕ್ಕೂ ರೈತರು ಬಂದ್ರಂತಿಕ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು. ಅದ್ರ ಬಗ್ಗೆ ಕೂಡ ನಾವು ಹೇಳಿವಿ ಸರ್ ಈಗ ಸ್ಪಷ್ಟವಾಗಿ. ಸರ್ ನೋಡ್ರಿ, ಈಗ ಇದು ಒಂದು ಸರ್, ಈಗ ಅವ್ರಿಗೆ ಅಂತ ನಾವು ಮೆಮೊರಂ ಕೊಟ್ಟಿವಿ ಸರ್. ಮತ್ತು ಅವ್ರಿಗೆ ಮಾಹಿತಿ ಬೇಕಾದ್ರೆ ಅವ್ರಿಗೆ ನೋಡ್ರಿ ಸರ್, ಈಗ ಕೊಂಡು ತುಂಬ ನೋಡ್ರಿ. ಈಗ ಅದ್ರ ಮುಂದೆ ಏನು ಮಾಡ್ತಾರೆ ಅಂತ ನಾವು ಕಾನೂನಿಗೆ ಹೋಗಿ 4:15 ಇಲ್ಲ 4 ಗಂಟೆ ಆದ್ಮೇಲೆ ಆಗಿರ್ಬೋದು ಸರ್. ಈಗ ನೋಡ್ರಿ ಸರ್, ಇವತ್ತು ಲೋಕಾಯುಕ್ತರು ಬಂದಾರ, ಸುಮಾರು 6 ಗಂಟೆಗೆ ಬಂದಿದೆ, ಇನ್ನಿದೆ ಸರ್. ಈಗ ಯಾಕಂದರೆ ಅವ್ರಿಗೆ ಭಯ ಇದೆ, ಇಲ್ಲ ಅಂತ ನಮ್ಮ ರೈತರಂತ ಅವ್ರಿಗೆ ಯಾರು ಬೈಲ್ಲ ಸರ್ ಈಗ ಅಂತ ನಾವು ಈ ಪತ್ರಿಕೆ ಮೂಲಕ ಹೇಳೋಕ್ಕೆ ಮಕ್ಕಳು ನಾವು ತಿಳಿಪಡ್ತೇವೆ. ಕರೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.